ಇಂದು ನಂಜನಗೂಡು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆರ್ ಧ್ರುವನಾರಾಯಣ್ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಆರ್ ಧ್ರುವನಾರಾಯಣ್ ಅಭಿಮಾನಿಗಳ ಬಳಗದ ಸಹಯೋಗದಲ್ಲಿ ನಡೆದ ಮಾಜಿ ಸಂಸದರಾದ ದಿವಂಗತ ಆರ್ ಧ್ರುವನಾರಾಯಣ್ ರವರ 64ನೇ ಹುಟ್ಟುಹಬ್ಬದ ಸ್ಮರಣಾರ್ಥವಾಗಿ ನಂಜನಗೂಡಿನಲ್ಲಿ 3ನೇ ಬಾರಿಗೆ ಆಯೋಜಿಸಲಾದ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಮಾಜಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರೊಂದಿಗೆ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ರವರು ಜೊತೆಗೂಡಿ ದಿವಂಗತ ಆರ್ ಧ್ರುವನಾರಾಯಣ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಬೃಹತ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿದರು. ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿ 64ನೇ ವರ್ಷದ ಆರ್ ಧ್ರುವನಾರಾಯಣ್ ಹುಟ್ಟುಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಧ್ರುವನಾರಾಯಣ್ ಟ್ರಸ್ಟ್ ಮೂಲಕ ಉದ್ಯೋಗ ಮೇಳ ಮತ್ತು ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಲಾಗಿದೆ. ಧ್ರುವನಾರಾಯಣ್ ರವರು ಒಬ್ಬ ಶಕ್ತಿಯಾಗಿದ್ದರು. ಅವರನ್ನು ದರ್ಶನ್ ರೂಪದಲ್ಲಿ ನೋಡುತ್ತಿದ್ದೇವೆ. ಒಂದು ಮತದಲ್ಲಿ ಗೆಲುವು ಸಾಧಿಸಿದ್ದರು. ಕೆಲಸವನ್ನು ಅವರನ್ನು ನೋಡಿ ಕಲಿಯಬೇಕಿತ್ತು. ಅವರು ಜೊತೆಯಲ್ಲೇ ಇಲ್ಲ, ಆದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಮಾತಿನಂತೆ ನಡೆದುಕೊಂಡಿದ್ದಾರೆ. ಅವರ ಗುಣ, ಸೌಜನ್ಯ, ಬುದ್ಧಿವಂತಿಕೆಗೆ ಜನ ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ದಿವಂಗತ ಧ್ರುವನಾರಾಯಣ್ ರವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಉದ್ಯೋಗ ಮೇಳವನ್ನು ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಈ ಮೇಳವನ್ನು ಆಯೋಜಿಸಲಾಗಿದೆ. 100ಕ್ಕೂ ಹೆಚ್ಚು ಕಂಪನಿಗಳು ಬಂದಿವೆ. ಈ ವೇದಿಕೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಆರೋಗ್ಯ ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಪುಟ್ಟರಂಗಶೆಟ್ಟಿ, ಅನಿಲ್ ಚಿಕ್ಕಮಾದು, ಗಣೇಶ್ ಪ್ರಸಾದ್, ಮಾಜಿ ಸಂಸದರಾದ ಚಂದ್ರಪ್ಪ, ಮುದ್ದು ಹನುಮೇಗೌಡ, ಮಾಜಿ ಶಾಸಕರಾದ ನರೇಂದ್ರ, ಕಳಲಿ ಕೇಶವಮೂರ್ತಿ, ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಜೆ ವಿಜಯಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಹಳ ವರ್ಷಗಳ ಪರಿಚಯ, ತದನಂತರದಲ್ಲಿ ಬಹಳ ಆತ್ಮೀಯತೆ, ಅವರು ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿಗೆ ಒಂದೊಟ್ಟಲ್ಲಿ ಗೆದ್ದಾಗ ಕೂಡ ನಮಗೆ ಬಹಳ ಆತ್ಮೀಯರಾಗಿದ್ದರು. ಅದಾದ ಮೇಲೆ ಲೋಕಸಭೆಗೆ ನಾನು ಪ್ರವೇಶ ಮಾಡಂತ ಸಂದರ್ಭದಲ್ಲಿ ಅವರು ಹಾಲಿ ಲೋಕಸಭಾ ಸದಸ್ಯರಾಗಿದ್ದರು. ನಾನು ಮಧ್ಯಂತರ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರಾದ. ಸೊ ಅದಾದ ಮೇಲೆ ಒಡನಾಟ ನಾನಿರ್ಬೋದು, ಚಂದ್ರಪ್ಪನವ್ರಿರ್ಬೋದು, ನಮ್ಮ ಮುದ್ದನ್ಮೇಗೌಡರಿರ್ಬೋದು, ನಾವೆಲ್ಲ ಅವರು ಹುಟ್ಟಂತ ದಿವಸ ಅವರು ಈ ಭಾಗದಲ್ಲಿ 2 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿ ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡುವಂಥದ್ದು. ಅವರ ನೆನಪಿನಾರ್ಥವಾಗಿ ನಮ್ಮ ಪಟ್ಟಣದಲ್ಲೇ ನಾವು ಇದು 3ನೇ ಉದ್ಯೋಗ ಮೇಳ, 3ನೇ ಬೃಹತ್ ಉದ್ಯೋಗ ಮೇಳ ಅವರ ನೆನಪಿನಾರ್ಥವಾಗಿ ಅವರ ಹುಟ್ಟುಹಬ್ಬದಂದು ನಾವು ಮಾಡ್ತಾ ಇರೋಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲೆ ಮತ್ತೆ ನಾನು ಕೂಡ ಮೊದಲನೇದಾಗಿ ರಾಜಕೀಯಕ್ಕೆ ಬಂದಾಗ 2016 ರಾಜಕೀಯ ಗದ್ದೆದಾಗಿ ಗೊತ್ತಿರೋದು ಹೊರಗಾಟಿಗಳು ಕೂಡ ಕಲಿಸಿಲ್ಲ. ನಮ್ಮ ಕೂಡ ಸಿದ್ದರಾಮಯ್ಯ ಬಿಟ್ಟರೆ ಬಿಟ್ಟರೆ ನನಗೆ ಹೊರಗಾಟಿಯ ಪರಿಚಯನೇ ಇರೋಲ್ಲ. ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದರು. ಹಾಗಾಗಿ ಅವರು ಹೊರಗಾಟಿಗೆ ಬಂದು ನನಗೆ ನಾಯಕರುಗಳನ್ನ ಕಾರ್ಯಕರ್ತರನ್ನು ಪರಿಚಯ ಮಾಡ್ಕೊಳ್ಳುವಂಥ ಸಮಯ ಅವ್ರು ಇರಲಿಲ್ಲ. ಆದರೆ ಧ್ರುವನಾರಾಯಣ್ ಅವರ ಬಗ್ಗೆ ಮಾರ್ಗದರ್ಶಕರಾಗಿ ಅವರು ಲೋಕಸಭಾ ಸಂಸದರಾಗಿದ್ದರು. ನಮ್ಮ ವರ್ಣಾ ಕ್ಷೇತ್ರ ಕೂಡ ಅವರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಿದ್ರು. ಅವರು ನಮ್ಮ ವರ್ಣಾ ಕ್ಷೇತ್ರಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೆಲ್ಲ ಒಂದು ಕಾರ್ಯಕ್ರಮ ಹಾಕಬೇಕು. ಹಳ್ಳಿಗಳನ್ನ ಕಲಿತು ಜೊತೆ ನಮ್ಮ ಕ್ಷೇತ್ರದ 10 ಹಳ್ಳಿಗಳಲ್ಲಿ ನನ್ನ ಜೊತೆ ಬೇಕಾಗಿತ್ತು. ನನಗೆ ನಮ್ಮ ರಾಜಕೀಯ ನಮ್ಮ ಪಕ್ಷದ ನಾಯಕರನ್ನ, ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಅವರು ಪರಿಚಯ ಮಾಡಿಸ್ಕೊಟ್ಟು ನನಗೆ ಬೆಂತಟ್ಟು ಪ್ರೋತ್ಸಾಹ ಮಾಡಿ, ಇಲ್ಲ ನೀವೊಬ್ಬ ಯುವಕ ಇದೆಯಾ, ವಿದ್ಯಾರ್ಥಿ ಇದೆಯಾ, ನಿಮ್ಮಂಥ ರಾಜಕೀಯ ಅಗತ್ಯ ಇದೆ, ರಾಜಕೀಯದಲ್ಲಿ